ನಾವು ಜೀವನದಲ್ಲಿ ಏನು ಬೇಕಾದರೂ ಆಗ್ಬೋದು. ಡಾಕ್ಟರ್, ಎಂಜಿನಿಯರ್, ಸೈಂಟಿಸ್ಟ್ ಹೀಗೆ ಹಲವಾರು ಹುದ್ದೆಗಳನ್ನು ಅಲಂಕರಿಸ್ಬೋದು. ಆದರೆ ಅಮ್ಮ ಆಗಲಿಕ್ಕಾಗಲ್ಲ. ಯಾಕಂದರೆ ಅಮ್ಮನಿಗಿರೋ ಜವಾಬ್ದಾರಿ ಬ್ರಹ್ಮಂಗೂ ಇಲ್ಲ ಅಂತಾರೆ. ನಾನೀಗ ಒಬ್ಬ ತಾಯಿಯ ದುಃಖದ ಕಥೆಯನ್ನು ಅಥವಾ ಕಣ್ಣೀರ ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು 50 ವರ್ಷದ ಹಿಂದಿನ ಘಟನೆ. ಉತ್ತರ ಪ್ರದೇಶದ ಒಂದು ಹಳ್ಳಿ. ಅಲ್ಲಿ ಇಬ್ಬರು ದಂಪತಿಗಳು ವಾಸವಿರ್ತಾರೆ. ದೇವರು ಅವರ ಜೀವನದಲ್ಲಿ ಎಲ್ಲವನ್ನೂ ಕೊಟ್ಟಿರ್ತಾರೆ, ಆದರೆ ಅಮ್ಮ ಅನ್ನುವ ಭಾಗ್ಯವನ್ನು ಬಿಟ್ಟು. ಮದುವೆಯಾದ ಹೊಸದರಲ್ಲಿ ಜೀವನ ತುಂಬ ಚೆನ್ನಾಗಿರುತ್ತೆ. ವರ್ಷಗಳಿಂದಲೂ ಅವರ ಮುಖದಲ್ಲಿ ಚಿಂತೆ ಮೂಡುತ್ತೆ. ಯಾಕಂತೇಳಿದರೆ ಮದುವೆಯಾಗಿ ಹಲವಾರು ವರ್ಷಗಳಾದರೂ ಮಕ್ಕಳಾಗಲಿಲ್ಲ. ಇನ್ನು ನೆರೆಹೊರೆಯವರು ಮತ್ತು ಸಂಬಂಧಿಕರು ಆ ವಿಷಯವಾಗಿ ಇವ್ರನ್ನ ಅಣಕಿಸ್ತಾ ಇರ್ತಾರೆ. ನೀವು ಗೊತ್ತಿರ್ಬೋದು, 50 ವರ್ಷ ಹಿಂದೆ ಅಂತ ಹೇಳಿದರೆ ಆವಾಗ ಭಾರತದಲ್ಲಿ ಜಾತಿ ವ್ಯವಸ್ಥೆ ತುಂಬ ಆಳವಾಗಿತ್ತು. ಹಾಗಂತ ಈಗೇನು ಕಡಿಮೆ ಇದೆ ಅಂತಲ್ಲ. ಆ ಒಂದು ಕಾರಣಕ್ಕಾಗಿ ಇವರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳಲ್ಲ. ಇನ್ನು ವೈದ್ಯರ ಬಳಿ ಹೋದರೂ ಇವರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲಾಗಿತ್ತು. ಹೀಗೆ ದಿನಗಳು ವರ್ಷಗಳು ಉರುಳ್ತಾ ಇರ್ತವೆ. ಒಂದಿನ ಹಿಂದೂಗಳ ವಿಶೇಷ ಹಬ್ಬ ದೀಪಾವಳಿ ಬರುತ್ತೆ. ನೆರೆಹೊರೆಯವರಂತೆ ಇವರ ಮನೆಯಲ್ಲಿಯೂ ವಿಶೇಷ ಸಡಗರ, ಸಂಭ್ರಮ, ಸಿಹಿ ತಿನಿಸು, ಹೊಸ ಬಟ್ಟೆ ಎಲ್ಲವನ್ನೂ ತಂದಿರ್ತಾರೆ, ಮಾಡಿರ್ತಾರೆ. ಆದರೆ ನೆರೆಹೊರೆಯವರು ತಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸಂಭ್ರಮಿಸಿದಂತೆ ಇವರ ಮನೆಯಲ್ಲಿ ಸಂಭ್ರಮಿಸಿಗೆ ಒಂದು ದೇವರು ಅವಕಾಶ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಇವರ ಮನೆಯಲ್ಲಿ ದುಃಖದ ಛಾಯೆ ಮನೆ ಮಾಡಿರುತ್ತೆ. ಯಾಕಂತೇಳಿದರೆ ಸಾಮಾನ್ಯವಾಗಿ ಮನೆಯಲ್ಲಿ ಸಿಹಿ ತಿನಿಸು ಮತ್ತು ಹೊಸ ಬಟ್ಟೆ ಅಂತ ಹೇಳಿದರೆ ಅದೊಂಥರ ಶುಭ ಸೂಚಕವಾಗಿರುತ್ತೆ. ಆದರೆ ಈ ತಾಯಿ ಮಾತ್ರ ಇವರೆಲ್ಲ ಈ ಒಂದು ಸೆಲೆಬ್ರೇಷನ್ ಅಂದರೆ ಅಕ್ಕಪಕ್ಕ ಮನೆಯವರ ಸೆಲೆಬ್ರೇಷನ್ ನೋಡಿಬಿಟ್ಟು ತುಂಬ ದುಃಖದಲ್ಲಿರ್ತಾರೆ. ಓಕೆ, ಇದೆಲ್ಲವನ್ನು ನೋಡಿ ತಾಯಿಯ ಕಣ್ಣಂಚಲ್ಲಿ 4 ಹನಿ ನೀರು ಜಾರುತ್ತೆ. ಹೀಗೆ ಆ ತಾಯಿ ದುಃಖಿಸುತ್ತಾ ಮನೆಯ ಎದುರುಗಡೆ ಕುಂತಿರ್ತಾರೆ. ಆ ಸಮಯದಲ್ಲಿ ಒಬ್ಬ ಭಿಕ್ಷುಕ ಹುಡುಗ ಬರ್ತಾನೆ. ಬಂದುಬಿಟ್ಟು ಅಮ್ಮ ಅಂತ ಕರೀತಾನೆ. ಈ ತಾಯಿಗೆ ನಂಬಲೇ ಆಗಲಿಲ್ಲಾಗಿತ್ತು. ಯಾಕಂತೇಳಿದರೆ ಅಮ್ಮ ಅನ್ನೋ ಒಂದು ಕೂಗು ಇದುವರೆಗೆ ಕೇಳಿಸ್ಕೊಂಡಿಲ್ಲ. ಅದಕ್ಕಾಗಿ ಆ ಒಂದು ಕೂಗು ಆ ತಾಯಿಗೆ ವಿಶೇಷವಾಗಿತ್ತು. ಆತ ಇನ್ನೊಂದು ಬಾರಿ ಅಮ್ಮ, ನನಗೆ ಹೊಟ್ಟೆ ಹಸಿವಾಗ್ತಿದೆ, ಏನಾದರೂ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಮುಂಚೆನೇ ಮಕ್ಕಳಿಲ್ಲ ಅಂತ ಕುರುಗು ನಂದ ಹೃದಯ. ಇನ್ನೂ ಹಬ್ಬದ ದಿನ ಬೇರೆ. ಆ ತಾಯಿ ಆ ಹುಡುಗನನ್ನು ಮನೆಗೆ ಬರೋಕ್ಕೆ ಹೇಳಿಬಿಟ್ಟು ಮನೆಯಲ್ಲ ಮಾಡಿದ ಸಿಹಿ ತಿನಿಸು, ಬಟ್ಟೆ ಪ್ರತಿಯೊಂದನ್ನು ಆ ಹುಡುಗನಿಗೆ ಕೊಡ್ತಾರೆ. ಜೊತೆಯಲ್ಲಿ ಆ ಹುಡುಗ ಆ ಸಿಹಿ ತಿನಿಸನ್ನು ತಿನ್ನೋದು ನೋಡ್ತಾ ಆನಂದ ಪಡ್ತಾಳೆ. ಯಾಕಂತೇಳಿದರೆ ಯಾವುದೇ ತಾಯಿಗೆ ತಮ್ಮ ಮಕ್ಕಳು ತಿನ್ನೋದನ್ನು, ಆ ಖುಷಿಯನ್ನು ಇವರು ಎಂಜಾಯ್ ಮಾಡ್ತಾರೆ. ಆ ದಿನ ಆ ತಾಯಿ ತುಂಬ ಖುಷಿಯಾಗಿರ್ತಾರೆ. ಯಾಕಂತೇಳಿದರೆ ವಿಶೇಷವಾದ ದಿನ ಬೇರೆ. ಒಬ್ಬ ಹುಡುಗ ಬಂದುಬಿಟ್ಟು ತನಗೆ ಅಮ್ಮ ಅಂತ ಒಂದು ಕರೆದಿರಲ್ಲ, ಆ ಒಂದು ಕಾರಣಕ್ಕಾಗಿ ತುಂಬ ಖುಷಿಯಾಗಿರ್ತಾರೆ. ಆ ದಿನವೆಲ್ಲ ಆ ತಾಯಿ ತುಂಬ ಖುಷಿಯಿಂದಿರ್ತಾರೆ. ಆ ದಿನದಿಂದ ಆ ತಾಯಿ ಆ ಭಿಕ್ಷುಕ ಹುಡುಗ ಮನೆ ಹತ್ರ ಬರೋದನ್ನು ಕಾಯ್ತಾಯಿರ್ತಾರೆ. ಬಂದಾಗೆಲ್ಲ ಆತನಿಗೆ ಏನಾದರೂ ಕೊಟ್ಟು ಕಳಿಸೋದು, ಅದರಲ್ಲಿ ತನ್ನ ಖುಷಿಯನ್ನು, ಆ ಸಂತೃಪ್ತಿಯನ್ನು ಪಡ್ತಾಯಿರ್ತಾಳೆ. ಅದಕ್ಕೋಸ್ಕರ ತಾಯಿಯಾಗುವ ಭಾಗ್ಯ ಎಲ್ಲರಿಗೂ ಇರೋಲ್ಲ. ಇನ್ನು ಕೆಲವರಿಗೆ ಆಗುವ ಭಾಗ್ಯ ಇದ್ದರೆ ಅದನ್ನು ಮೌಲ್ಯಯುಕ್ತವಾಗಿ ಬಳಸಿಕೊಳ್ಳಲ್ಲ. ಕೆಳಗಡೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಹೊಸ ವಿಡಿಯೋವನ್ನು ನಿಮಗೆ ತಲುಪಿಸೋಕ್ಕೆ ಸಾಧ್ಯವಾಗುತ್ತೆ.